ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ GSP ಕಲರ್ ಚಾನಲ್. ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ 5 ಯೋಜನೆಗಳನ್ನ ಜಾರಿ ಮಾಡಲಾಗಿತ್ತು. ಮುಖ್ಯವಾಗಿರುವಂಥ 3 ಯೋಜನೆಗಳನ್ನ ರದ್ದು ಮಾಡಲಾಗುತ್ತೆ ಅಥವಾ ಬಂದ್ ಮಾಡಲಾಗುತ್ತೆ ಅಂತ ಇಲ್ಲಿ ಮಾಹಿತಿನ ತಿಳಿಸ್ತಾ ಇದ್ದಾರೆ. ಸೊ ಈ ಒಂದು 3 ಯೋಜನೆಗಳನ್ನ ಯಾಕೆ ರದ್ದು ಮಾಡಲು ಶುರುನ ಮಾಡಿದ್ದಾರೆ ಅಥವಾ ಈ ಒಂದು 3 ಯೋಜನೆಗಳು ರದ್ದಾಗಲು ಕಾರಣಗಳೇನು ಅಥವಾ ಬಂದಾಗಲು ಕಾರಣಗಳೇನು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ತಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ GSP ಕಲರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. GSP ಕಲರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಒರಿಜಿನಲ್ ಆಗಿರುವಂಥ ಕಂಟೆಂಟ್ ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂಥ ಎಲ್ಲ ಒಂದು ಯೋಜನೆಗಳ ಮಾಹಿತಿಗಳನ್ನ ತಿಳಿದುಕೊಳ್ಳಬಹುದು. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹಾಗೆ ಈ ಒಂದು ವಿಡಿಯೋಕ್ಕೆ ತಪ್ಪದೇ ಲೈಕ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡಿ. ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ 5 ಯೋಜನೆಗಳನ್ನ ಜಾರಿ ಮಾಡಲಾಗಿತ್ತು. ಆದರೆ ಇವಾಗ 3 ಮುಖ್ಯವಾಗಿರುವಂಥ ಯೋಜನೆಗಳನ್ನ ಬಂದ್ ಮಾಡ್ತೀವಿ ಅಥವಾ ರದ್ದತಿಯನ್ನು ಮಾಡ್ತೀವಿ ಅಂತ ಮಾಹಿತಿನ ತಿಳಿಸ್ತಾ ಇದ್ದಾರೆ. ಸೊ 3 ಮುಖ್ಯವಾಗಿರುವಂಥ ಯೋಜನೆಗಳು ಯಾವ್ಯಾವು ಅಂತ ಹೇಳಿದ್ರೆ, ಸೊ ಮೊದಲನೇದಾಗಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆ, ಸೊ ಎರಡನೇದಾಗಿರುವಂಥದ್ದು ಗೃಹಜ್ಯೋತಿ ಯೋಜನೆ, ಸೊ ಹಾಗೆ ಮೂರನೇದಾಗಿರುವಂಥದ್ದು ಶಕ್ತಿ ಯೋಜನೆ. ಇದು ತುಂಬ ಮುಖ್ಯವಾಗಿರುವಂಥ 3 ಯೋಜನೆಗಳು ಕೂಡ ಆಗಿದ್ದವು. ಸೊ ಇವಾಗ ಈ ಒಂದು 3 ಯೋಜನೆಗಳನ್ನ ಕೂಡ ರದ್ದು ಮಾಡಬೇಕು ಅಥವಾ ಬಂದ್ ಮಾಡಬೇಕು ಅಂತ ಇಲ್ಲಿ ಮಾಹಿತಿನ ತಿಳಿಸ್ತಾ ಇದ್ದಾರೆ. ಕೆಲವು ಸಚಿವರ ಕಡೆಯಿಂದ ಈ ಒಂದು ಮಾತು ತಿಳಿಯ ಬರ್ತಾ ಇದೆ ಅಂತ ಹೇಳ್ಬೋದು. ಜನರಿಗೆ ನಾವು ಕೊಟ್ಟಿರುವಂಥ 5 ಉಚಿತ ಯೋಜನೆಗಳು ಇಷ್ಟ ಆಗದಿಲ್ದಿರ್ಬೋದು. ಸೊ ಇಷ್ಟ ಆಗಿತ್ತು ಅಂತಂದರೆ ನಾವು ಅಂದುಕೊಂಡಷ್ಟು ಪ್ರೋತ್ಸಾಹ ಕೂಡ ಸಿಗ್ತಾ ಇತ್ತು ನಮ್ಮ ಒಂದು ಕ್ಷೇತ್ರಕ್ಕೆ ಅಥವಾ ನಮ್ಮ ಒಂದು ಪಕ್ಷಕ್ಕೆ ಅಂತ ಇಲ್ಲಿ ಸಚಿವರ ಕಡೆಯಿಂದ ಒಂದು ಮಾತು ತಿಳಿಯ ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ಇಷ್ಟ ಆಗದಿಲ್ದಿರುವಂಥ ಕಾರಣದಿಂದಾಗಿ ನಾವು ಅಂದುಕೊಂಡಷ್ಟು ಪ್ರೋತ್ಸಾಹ ಕೂಡ ನಮಗೆ ಸಿಕ್ಕಿಲ್ಲ. ಹಾಗಾದರೆ ನಾವು ಈ ಒಂದು ಯೋಜನೆಗಳನ್ನ ಕೊಟ್ಟು ಏನು ಪ್ರಯೋಜನ ಅಂತ ಇಲ್ಲಿ ಸಚಿವರು ಮಾತನ್ನು ತಿಳಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಜೊತೆಗೆ ಸರ್ಕಾರಕ್ಕೆ ಅಥವಾ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಮನವಿನ ಮಾಡ್ತೀವಿ, ಈ ಒಂದು 3 ಯೋಜನೆಗಳನ್ನ ರದ್ದು ಮಾಡಬೇಕು ಅಥವಾ ಬಂದ್ ಮಾಡಬೇಕು ಅಂತ ಇಲ್ಲಿ ಸಚಿವರ ಕಡೆಯಿಂದ ಮಾತನ್ನ ತಿಳಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಅದರಿಂದಾಗಿ ಇವಾಗ ಸದ್ಯಕ್ಕೆ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾದಂಥ ಇಲ್ಲಿ ಉತ್ತರ ಕೂಡ ಬಂದಿಲ್ಲ. ಅಂದರೆ ಈ ಒಂದು 3 ಯೋಜನೆಗಳು ಬಂದ್ ಮಾಡ್ತೀವಿ ಅಂತ ಇಲ್ಲಿ ನಿರ್ದಿಷ್ಟವಾಗಿ ಒಂದು ಮಾಹಿತಿನ ಕೂಡ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಸೊ ಈ ಒಂದು 3 ಯೋಜನೆಗಳು ಮುಂದಿನ ದಿನಗಳಲ್ಲಿ ಬಂದಾಗುತ್ತಾ ಅಥವಾ ಇಲ್ವಾ ಅಂತ ಕಾದು ನೋಡಬೇಕಾಗಿರುತ್ತೆ. ಸೊ ಈ ಒಂದು 3 ಯೋಜನೆಗಳು ಏನಾದರೂ ಬಂದಾಗುತ್ತೆ ಅಂತ ನಿರ್ದಿಷ್ಟವಾಗಿ ಸರ್ಕಾರದ ಕಡೆಯಿಂದ ಏನಾದರೂ ಮಾಹಿತಿ ಬಂತು ಅಂತಂದರೆ ನಿಮಗೆ ತಪ್ಪದೇ ವಿಡಿಯೋ ಮಾಡೋದರ ಮೂಲಕ ನಾನು ಮುಂದಿನ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಹೊಸದಾಗಿರುವಂಥ ಅಪ್ಡೇಟ್ ಇತ್ತು. ಸೊ ಅದರಿಂದಾಗಿ ನಿಮಗೆ ಈ ಒಂದು ಮಾಹಿತಿ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ತಪ್ಪದೇ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು.